ಸೊ ಗೈಸ್ ನೋಡಿ ಫುಲ್ ಫ್ರೆಶ್ ಅಪ್. ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ಸೊ ಎಲ್ಲೂ ಮಧ್ಯದಲ್ಲಿ ವ್ಲಾಗ್ ಮಾಡಿಲ್ಲ. ಆ್ಯಕ್ಚುಲಿ ಡೈರೆಕ್ಟ್ ಮನೆಗೆ ಬಂದು ಫುಲ್ಲು ರೆಸ್ಟ್, ಸ್ವಲ್ಪ ಸುಸ್ತಾಗಿತ್ತು, ರೆಸ್ಟ್ ಮಾಡಿ ರಿಫ್ರೆಶ್ಮೆಂಟ್. ಈಗ ಶಿವರಾತ್ರಿ ದಿವಸ ಇತ್ತು, ಸೊ ಸ್ನಾನ ಬೇಗ ಮಾಡಿ ಬಟ್ಟೆ ಹಾಕಿ ರೆಡಿಯಾಗಿದ್ದೀವಿ. ಸೊ ಏನು ದೇವರಿಗೆಲ್ಲ ಹೇಳ್ಬಿಟ್ಟಾಯಿತು. ಸೊ ನೆಕ್ಸ್ಟ್ ಮನೆ ಒಳಗೆ ಒಂದು ಸ್ವಲ್ಪ ಹಿಂಗೆ ಸುಮ್ಮನೆ ಒಂದು ಮನೆ ಟೂರ್ ಕೊಡ್ತೀನಿ. ಸೊ ಇಲ್ಲಿ ಆ್ಯಕ್ಚುಲಿ 3rd ಫ್ಲೋರ್ ಇದ್ದೀವಿ. ನಮ್ಮ ಅಕ್ಕ ಬೇಡ ಬೇಡ ಅಂತೀರ, ಆದರೂ ಸುಮ್ಮನೆ ಮಾಡೋಣ. ಸೊ ಇದು ಆ್ಯಕ್ಚುಲಿ ಎಂಟ್ರೆನ್ಸು. ಜಸ್ಟ್ ಸದ್ಯಕ್ಕೆ ಆ್ಯಕ್ಚುಲಿ ಇಲ್ಲಿದ್ದಾರೆ ಅವರು, ಮುಂದೆ ಶಿಫ್ಟ್ ಆಗ್ಬೋದು ಮೋಸ್ಟ್ಲಿ. ಸೊ ಇಲ್ಲಿ ಸೊ ಅಣ್ಣವರೆಲ್ಲ. ಸೊ ಇದೆಲ್ಲ ಫುಲ್ ಸ್ವಲ್ಪ ಈಗ ಅರ್ಗಣ ಇದಿರಲಿ. ಇದು ದೇವ್ರ ಮನೆ. ಸೊ ಇದೇ ಮನೆ ಆ್ಯಕ್ಚುಲಿ ಫುಲ್ ಹೋಮ್ ಟೂರ್ ಎಲ್ಲ ಮಾಡೋದ, ಯಾಕಂದರೆ ಇನ್ನೂ ಸ್ವಲ್ಪ ಸೆಗ್ರಿಗೇಟ್ ಆಗಿಬಿಟ್ಟಿದೆ ಐಟಮ್ಸು. ಸೊ ಬಂದಿದ್ದೀನಿ ಇವತ್ತು, ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡೋದು, ಸಂಜೆ ಎಲ್ಲರೂ ಹೋಗಿ ನೋಡಿ ಅಲ್ಕಾಬಟ್ಟೆ. ಸೊ ಈಗ ಸ್ವಲ್ಪ ಹೊತ್ತು ಇಲ್ಲೇ ಊಟ ಮಾಡಿ, ಇವತ್ತು ನಮ್ಮ ಅಕ್ಕ ಫುಲ್ ಅಡುಗೆ ಮಾಡ್ತಾರೆ. ಫುಲ್ ಮಸ್ತಾಗಿ ಊಟ ಮಾಡ್ಕೊಂಡು ಹೋಮ್ಲಿ ಫುಡ್ ತಿನ್ನೋಣ ಇವತ್ತು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಆಮೇಲೆ ಸಂಜೆ ಎಲ್ಲರೂ ಹೋಗ್ಬಿಟ್ಟು ಬಂದು ಇವತ್ತು ಶಿವರಾತ್ರಿ ದಿವಸ. ಸೊ ಗೈಸ್ ಈಗ ಟೈಮ್ ಬಂದು 2 o'clock ಆಗಿದೆ. ಸೊ ರೂಮಲ್ಲಿ ಕೂತಿದ್ವಿ, ಏನು ಕೆಲಸ ಇರಲಿಲ್ಲ. ಮಹಾಶಿವರಾತ್ರಿ ಜಾಗರಣೆ ಅಂತ ಅಂದ್ಕೊಳ್ಳಿ, ಒಂಥರ ಎದ್ದು ಬಂದಿದ್ದೀವಿ ಆಚೆ. ಸೊ ನಾನು ಇಬ್ಬರು ಅಣ್ಣಂದಿರು ಇಲ್ಲೇ ಅವ್ರು ನೋಡಿ. ಸೊ ಇಬ್ಬರು ಆಚೆ ಎದ್ದು ಬಂದಿದ್ದೀವಿ. ಫುಲ್ಲು ಕತ್ಲು ರೋಡ್ ಇಲ್ಲೆಲ್ಲ. ಆ್ಯಕ್ಚುಲಿ ಪುಣೆಯಲ್ಲಿ ಫಸ್ಟ್ ಟೈಮ್ ಇಷ್ಟೊತ್ತು ಆಚೆ ಬರ್ತಿರೋದು. ಇದೆ ನಾಯಿಗಳೆಲ್ಲ ಮಲ್ಕೊಂಡವೆ. 2 ನಿಮಿಷ ಎಂಟಿ ಮಗನ ಸೈಡ್ಗಿಟ್ಟೆ ಅನ್ಕೋ, ನನಗಿಂತ ದೊಡ್ಡ ರೌಡಿನೇ ಇಲ್ಲ ಕಣ ಬೆಂಗಳೂರಲ್ಲಿ. ಕಳ್ಸೋ, ಅದು ಯಾರನ್ನ ಕಳಿಸ್ತೀಯ ಕಳ್ಸೋ. ಇನ್ನೊಂದು ಆ್ಯಕ್ಚುಲಿ ಅಲ್ಲೇ ನಾವು ಬಸ್ಸಲ್ಲಿ ಬರ್ತಾನೆ ಹೇಳೋಣ ಅಂತಿದ್ದೆ. ಸೊ ನೀವು ನೋಡ್ಬೋದು, ಇದೇನೋ ಅಮರ್ ಕ್ರಿಯೇಷನ್ಸ್ ಏನೋ. ಈ ಥರ ನೀವು ಪುಣೆಯಲ್ಲಿ ಎಷ್ಟು ಆಲ್ಮೋಸ್ಟ್ ಇಷ್ಟೇ ಅಂಗಡಿ ಅಥವಾ ಏನೇ ಮನೆ ಇರಲಿ, ಏನೇ ಇದ್ರೂ ಹಿಂದಿಲಿ ನೇಮ್ ಪ್ಲೇಟ್ಸ್ ಇರುತ್ತೆ. ಅದೇ ನಾವು ಕನ್ನಡದಲ್ಲಿ ನೇಮ್ ಪ್ಲೇಟ್ಸ್ ಹಾಕಿ ಅಂದರೆ ಜನ ಏನಂತಾರೆ, ಇವರು ಅದು ಕನ್ನಡ ದಬ್ಬಳಿಕೆ ಮಾಡ್ತಾರೆ, ಏರಿಕೆ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ. ಇವ್ರು ಮಾಡಿದ್ರೆ ಸರಿ, ನಾವು ಮಾಡಿದ್ದು ತಪ್ಪಂತೆ. ನೋಡಿ ನಿಮ್ಗೆ ಇಲ್ಲಿ ಎಲ್ಲಿ ಇಂಗ್ಲೀಷ್ ಬೋರ್ಡ್ ಕಾಣಿಸ್ತಿದೆ ಹೇಳ್ರಿ. ಇವಾಗ ನಾಳೆ ಎಲ್ಲ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ ನಾಳೆ ಎಲ್ಲಿ ಹೋಗ್ತೀವಿ ಅಂತ. ಸೊ ಹಾಗೆಲ್ಲ ನಮಸ್ಕಾರ ಗೈಸ್. ಸೊ ಇವತ್ತು ಈಗ ನೋಡ್ಬೋದು ಇಲ್ಲಿ ಶನಿವಾರ ವಾಡ ಅನ್ನೋ ಲೊಕೇಶನ್ಗೆ ಬಂದಿದ್ದೀವಿ ಆ್ಯಕ್ಚುಲಿ. ಸೊ ಇವಾಗ ಹೊರಗಡೆ ಹೋಗ್ತಾಯಿದ್ದೀವಿ. ಇಲ್ಲೇ ಇದ್ದಾರೆ ನೋಡಿ. ಸೊ ಪುಣೆಯಲ್ಲಿ ಫಸ್ಟ್ ಲೊಕೇಶನ್ ಇವತ್ತು ನಾವು ವಿಸಿಟ್ ಮಾಡ್ತಾ ಇದ್ದು ಶನಿವಾರ ವಾಡ ಅಂತ. ಮತ್ತು ನಮಗೆಲ್ಲ ಏನು ಸ್ಪೆಷಾಲಿಟಿ ಅಂತೆಲ್ಲ ನೋಡೋಣ ಒಳಗಡೆ ಹೋಗಿ. ಸೊ ಈ ಲೊಕೇಶನ್ ಶನಿವಾರ ವಾಡ ಹೆಸರು. ಸೊ ಇನ್ನು ಸೊ ಡೋರ್ಸ್ ಎಲ್ಲ ನೋಡಿ ಗೈಸ್. ಇಲ್ಲಿ ಆ್ಯಕ್ಚುಲಿ ಇದು ಮೇಯ್ನ್ ದ್ವಾರ, ಇದು ಮೇಯ್ನ್ ಗೇಟ್ ಇದು. ಸೊ ಆಗಿನ ಕಾಲದಲ್ಲಿ ಹೆಂಗೆ ಮಾಡ್ತಿದ್ರು ನೋಡಿ, ಥ್ರೋನ್ಸ್ ಎಲ್ಲ ಹಾಕಿ ಫುಲ್ ಮುಳ್ಳು ಅವಾಗ ಈ ಥರ ಇರ್ತಿತ್ತು. ಸೊ ಇದು ಚೆಕ್ಕಿಂಗ್ ಈ ಕಡೆಯಿಂದ ಹಿಂಗೆ ಹೋಗಿ. ಈಗ ಸೊ ಇದು ಔಟ್ಫಿಟ್ಟಿದೆ, ಹುಡಿ ಜಾಕಿ ಪ್ಯಾಂಟ್. ಶೂ ಸೆಟ್ ಆಗಿಲ್ಲ ನನಗೆ, ಯಾವುದೋ ಕ್ರಾಕ್ಸ್ ಹಾಕೊಂಬಂದಿದ್ದೀನಿ. ಸೊ ಇವತ್ತು ಶೂ ತಂದಿಲ್ಲ. ಇವರೆಲ್ಲ ಫುಲ್ ಚೆನ್ನಾಗಿ ರೆಡಿ ಆಗ್ಬಿಟ್ಟಾರೆ. ನಿತಿನವರು, ನೌಕರ್, ನಮ್ಮ ಬಾವರು ಇಲ್ಲವ್ರೆ. ಇದೆಲ್ಲ ಎಂಟ್ರಿ ಗೈಸ್ ಈ ಕಡೆಯಿಂದ. ಸೊ ಹಾಗೆ ಹಿಂದಿ ಸ್ವಲ್ಪ ಬರುತ್ತೆ, ಆದಷ್ಟು ಟ್ರಾನ್ಸ್ಲೇಟ್ ಮಾಡೋಕ್ಕೆ ನೋಡ್ತೀನಿ. ಸೊ ಇದು ಬಂದು ಪೇಶ್ವಾನ್ಶಿ ವಂಶವೆಲ್ ಏನೋ ಗೊತ್ತಿಲ್ಲ ಗೈಸ್. ಈ ಕಡೆ ಹಿಂದಿ ಇದೆ, ಇಂಗ್ಲೀಷ್ ಇದೆ, ಸಾಕು ನಮ್ಗೆ ಇಂಗ್ಲೀಷ್ ಇದ್ದರೆ. ಫ್ಯಾಮಿಲಿ ಟ್ರೀ ಆಫ್ ಪೇಶ್ವಾಸ್, ಬಾಲಾಜಿ ವಿಶ್ವನಾಥ್ ರಾಧಾಬಾಯಿ. ಸೊ ಇದು ಪೇಶ್ವಾಸ್ ಅಂತ ಒಂದು ಇವ್ರ ಕಿಂಗ್ಡಮ್ ಅವ್ರದ್ದು ಅನ್ಸುತ್ತೆ ಇದು. ನಮ್ಮ ಅಕ್ಕ ಇಲ್ಲಿ ಫೋಟೋಶೂಟ್ ಮಾಡಿಸ್ಕೊಂತವ್ರೆ. ನಮ್ಮ ಬಾವ ಕ್ಯಾಮ್ರಾಮನ್ನು. ನಾವು ನೆಕ್ಸ್ಟ್ ನಮ್ಮ ಅಣ್ಣ ಇವ್ನು ಯಾವಾಗಿದೆ ಗೊತ್ತಿಲ್ಲ, ಇವೊಂದು ಫೋಟೋಶೂಟ್ ನೆಕ್ಸ್ಟ್. ನಿಮ್ಮದು ಲಾಗಿಂಗ್ ಮ್ಯಾನೆ ಚಾನಲ್ ಇದೆ ಅಲ್ವಾ ಸರ್? ಸೆಲ್ಫಿ ಸರ್. ನಮ್ಮ ಬಾವರು ನಮ್ಮ ಜೊತೆ ಸೆಲ್ಫಿ ಬೇಕಂತೆ. ನೋಡಿ ಗೈಸ್, ಏನು ಡೆಡಿಕೇಶನ್ ಫೋಟೋ ಏನು ಸ್ಟೈಲ್ ನೋಡಿ ಗೈಸ್. ಆಂಟಿದು ಹತ್ರ ಹೋಗೋಣ, ನೋಡೋಣ ಇರಿ. ಹಿಂಗೆ ಹೋಗಿ ನಾನು ತೋರಿಸ್ತೀನಿ. ಆಂಟಿ ಇವ್ವಿ ಸ್ಟೈಲ್ ಮಾಡ್ತಾರೆ, ಮಸ್ತಾಗವ್ರೆ ಆಂಟಿ. ಅಂದರೆ ಅವ್ರದ್ದು ಥರ ಪ್ಯಾಷನ್ ನೋಡಿ, ಲೈಕ್ ಈ ಥರ ಫೋಟೋ ಇಸ್ಕೊಬೇಕು ಅಂತೆಲ್ಲ.
ಸೊ ಅದೇ ಹೇಳೋದು ಜನರಿಗೆಲ್ಲ. ಸೊ ನಿಮಗೆ ಎಷ್ಟೇ ವಯಸ್ಸಾದರೂ ಹುಮ್ಮಸ್ಸಿಂದ ಇರಬೇಕು ಅಂತ ಅದೇ ಹೇಳ್ಬೋದು ಈ ಥರ. ಈ ಕಡೆಯಿಂದ ಫೋಟೋ ನೋಡ್ಬೋದು ನೀವು. ಸೊ ಇದು ಮೈನ್ ಎಂಟ್ರೆನ್ಸ್. ಯಾವಾಗ ಬಂದಿದ್ವಲ್ಲ ಅದೇ ರೂಟ್ ಇದೆ ಆ್ಯಕ್ಚುಲಿ, ಈ ಕಡೆಯಿಂದನೇ ಬರೋದು ಇದು. ಸೊ ಇವಾಗೇನು ಆಯಿತು ಅನಿಸುತ್ತೆ. ಸೊ ಎಕ್ಸಿಟ್ ಆಗೋ ಟೈಮು. ಆ ಟೋಕನ್ನು ನನ್ನ ಜೇಬಲ್ಲಿ ಐತೆ. ಸೊ ಕ್ಯಾನಾನ್ ಟೈಪ್ ನೋಡಿ ಗೈಸ್. ಆಗಿನ ಕಾಲದಲ್ಲಿ ಕ್ಯಾನಾನ್ಸ್, ಚಿಕ್ಕ ಕ್ಯಾನಾನ್ಸ್. ಇಲ್ಲಿಂದ ಬತ್ತಿ ಈ ಕಡೆ ಬ್ಲಾಕ್ ಇಲ್ಲಿಂದ ಹಿಂಗೆ ರೈಸ್ ಮಾಡ್ತಿದ್ದದು. ರೈಸ್ ಆಗ್ತದೆ. ಇನ್ನೇನು ಒಳ್ಳೆ ಟೈಮ್ ಆಯಿತು, ಮುಗಿದ ಅಷ್ಟೇ. ಇನ್ನೇನು ಫೋಟೋಲ್ಲಿ ಏನು ನೋಡೋಕ್ಕಿಲ್ಲ. ಆಯಿತು ಫೋಟೋ ಶೂಟೆಲ್ಲ ಒಂದು 2-3 ಫೋಟೋ ತೆಗೆಸ್ಕೊಂಡು ಅಷ್ಟೇ. ಸೊ ಬ್ಲ್ಯಾಕ್ ಆಗ್ಬಿಟ್ಟಿದ್ದೀನಿ, ಅದೇ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ವೈಟ್ ಇದ್ದರೆ ಅಡ್ಮಿಷನ್ ಫೋಟೋ ತೆಗೆಸ್ಕೊಂತಿದ್ದೆ. ಬ್ಲ್ಯಾಕ್ ಆಗಿರೋದಕ್ಕೆ ನನಗೆ ಫೋಟೋ ತೆಗೆಸೋಕೆ ಮನಸ್ಸು ಬರ್ತಾಯಿಲ್ಲ. ಸೊ ಫುಲ್ ಟ್ಯಾನ್ ಆಗಿ ಹೋಗಿದ್ದೀನಿ. ಸೊ ಇವಾಗ ಇನ್ನೇನು ಅಲ್ಲಿ ಇಂಡಿಯನ್ ಫ್ಲ್ಯಾಗ್ ಒಂದು ಸಲ ನೋಡ್ಬಿಡಿ ನಾನು ನೋಡೋಕ್ಕೆ ಖುಷಿ ಆ್ಯಕ್ಚುಲಿ ನನಗೆ ಈ ಥರ. ಮತ್ತು ಅಲ್ಲೊಂದು ಶಿವಾಜಿ ಮಹಾರಾಜ್ ಫೋಟೋ ಅನ್ಸುತ್ತಿದ್ದು. ಸೊ ಪೃಥ್ವಿರಾಜ್ ಚೌಹಾಣ ಗೊತ್ತಿಲ್ಲ, ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಸುಮ್ಮನೆ ಅದ್ರಲ್ಲಿ ಒಂದು ಸ್ಟ್ಯಾಚ್ಯೂ ಇದೆ. ಸೊ ಈ ಥರ ಈಗ ಇನ್ನೇನು ಹೊರಡೋ ಟೈಮು. ಸೊ ಹೊರಡೋಣ. ಸೊ ಇನ್ನು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಅಲ್ಲಿ ಮುಂದಿನ ಲಾಗಲ್ಲಿ ಹಂಗೆ ತೋರಿಸ್ತೀನಿ. ಸೊ ಅಲ್ಲಿ ಹೋಗ್ತಾ ನೋಡೋಣ. ಸೊ ಏನು ಇವನು ಇಲ್ಲಿ ಬಂದವನೆ ಅಂತ ಶಾಕ್ ಆಗ್ಬಿಡಿ. ಅದೇ ಹೇಳಿದ್ದು ಸರ್ಪ್ರೈಸ್ ಇತ್ತು ಆ್ಯಕ್ಚುಲಿ. ನಮ್ಮ ಅಕ್ಕ ಅವ್ರ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಬೇಕಿತ್ತು. ನಿನ್ನೆ ಶಿವರಾತ್ರಿ ಇತ್ತಲ್ಲ. ಸೊ ಮೊಟ್ಟೆ ಲೈಕ್ ಅದೇನೋ ಎಗ್ಗೆಲ್ಲ ಇರುತ್ತೆ ಕೇಕಲ್ಲಿ ಅಂತ ಏನು ಸೆಲೆಬ್ರೇಟ್ ಮಾಡಿದ. ಸೊ ಇವತ್ತು ಬಂದಿದ್ದೀವಿ. ಸೊ ಆ್ಯಕ್ಚುಲಿ ಇಲ್ಲಿ ಫುಟ್ಬಾಲ್ ಒಂದು ಸ್ವಲ್ಪ ಏರಿಯಾ ಒಳಗಡೆ ಇದು. ಈ ಏರಿಯಾ ಒಳಗಡೆ ಬಂದು ಈ ಥರ ಇಲ್ಲಿ ಮಾಡಿದ್ದಾರೆ ಆ್ಯಕ್ಚುಲಿ, ಪ್ರೈವೇಟ್ ಥಿಯೇಟರ್ ಇದು. ಸೊ ಈ ಥರ ಇದು ಮಾಡಿಸ್ತಾರೆ ಇವ್ರಿಗೆ. ಸೊ ಫುಲ್ ಸೆಟಪ್ಪು ಒಳಗಡೆ ಹೋಗೋಕ್ಕಿಂತ ಮುಂಚೆ ಬ್ರದರ್ಸ್ ಇಲ್ಲವರೆ. ಸೊ ಹೊರಗಡೆ ಹೋಗೋಣ. ನಾನು ಫಸ್ಟ್ ಟೈಮ್ ಪ್ರೈವೇಟ್ ಥಿಯೇಟ್ರ್ ನನ್ನ ಲೈಫಲ್ಲೇ ಒಂದು ಸಲ ಹೋಗಿಲ್ಲ. ನಮ್ಮೆಲ್ಲ ಕರ್ಕೊಂಡು ಹೋಗೋರು ಯಾರೂ ಇಲ್ಲ. ಸೊ ನಮ್ಮ ಅಕ್ಕ ಕರ್ಕೊಂಡು ಹೋಗ್ತಾರೆ ಫಸ್ಟ್ ಟೈಮ್. ನೋಡೋಣ ಈ ಸಲ ಹೆಂಗಿರುತ್ತೆ ಅಂತ. ಇಷ್ಟು ರಿಯಲಾಗಿ ಕಾಣಿಸ್ತಾರೆ. ಸರ್ಪ್ರೈಸ್ ಆಗಬೇಕು, ಅದಕ್ಕೆ ಸರ್ಪ್ರೈಸ್ ಆಗೋದು. ಹೆಂಗೆ ಮುಚ್ಚಿರ್ತ ಕಾಣಿಸ್ತಾ ಇಲ್ಲ ಏನು ಮುಚ್ಚಿದಾಗ ಏನೂ ಕಾಣಿಸ್ತಾ ಇಲ್ಲ. ಈಗ ರೆಡಿ ಆಗಿರೋ ಅವರಿಬ್ಬರು. ಕಮಾನ್ ಲೆಟ್ಸ್ ಗೋ. ಸೊ ಅವ್ರು ಶೂ ಬಿಡಿಸಿದ್ದಾರೆ. ಸೊ ಇದಕ್ಕೆ ಆ್ಯಕ್ಚುಲಿ ಎಂಟ್ರಿಗೆ ನಾನು ಇದಾಗ್ತೀನಿ ಒಂದು ಸಾಂಗು, ಒಂದು ಮೂಮೆಂಟ್ ಕೊಟ್ಟು ಇವ್ರಿಗೆ ಕೈಯಲ್ಲಿ ಕೈ ಹಿಡ್ಕೊಂಡು ಅದರೊಂದು ಕನ್ನಡ ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಹಾಕ್ತೀನಿ. ಸೊ ಒಳಗಡೆ ಹೋಗೋಣ ಗೈಸ್, ನೋಡೋಣ ಹೆಂಗಿದೆ ಪ್ರೈವೇಟ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಂತ. ಸೊ ರೆಡಿ. ಸೊ ಗೈಸ್ ನಾನು ಕಾಣಿಸ್ತಾ ಇಲ್ಲ ಅಂತ ನನಗೆ ಗೊತ್ತು, ಆದರೂ ಇಲ್ಲಿ ನೋಡಿ ಈಗ ಆ್ಯಕ್ಚುಲಿ 3 hours ಆ್ಯಕ್ಚುಲಿ ಟೈಮು. ಈಗ ಕಾನ್ಜರಿಂಗ್ ದ ಡೆವಿಲ್ ಮೇಡ್ ಮಿ ಡೂ ಇಟ್ ನೋಡೋಣ ಅಂತಿದ್ದೀವಿ. ಸೊ ಎಲ್ಲ ಇಲ್ಲವರೆ, ನಾನು ಇಲ್ಲೇ ಕೂತಿದ್ದೀನಿ. ಸೊ ನನಗೆ ಕಾಪಿರೈಟ್ಸ್ ಬೀಳುತ್ತೆ, ಸೊ ಇದನ್ನ ಡಿಸ್ಪ್ಲೇ ಮಾಡಲ್ಲ. ಓಕೆ, ಮೀಟ್ ಯು ಆಫ್ಟರ್ ದಿಸ್ ಮೂವಿ ಗೈಸ್.